ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ವ್ಲಾಗ್ ಅಲ್ಲಪ್ಪ. ಸೊ ಏಕೆಂದರೆ ಇವತ್ತು ನಾನು ಔಟ್ಸೈಡ್ ಹೋಗಿದ್ದೆ. ಸೊ ಯಾವುದೇ ಒಂದು ವೆಯ್ಟ್ ಲಾಸ್ ಫುಡ್ಡನ್ನು ನಾನು ಇವತ್ತು ತಗೊಂಡಿಲ್ಲ. ಸೊ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಸೊ ಹಾಗೆ ಇನ್ನು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಇವತ್ತು ಗುರುವಾರ. ಸೊ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು 8:30 ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಊರಿಗೆ ಹೊರಡ್ತಾ ಇದ್ದೀನಿ ಇವತ್ತು. ಆಲ್ರೆಡಿ ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ನೋಡಿರ್ಬೋದು. ಊರಿಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಆ್ಯಕ್ಚುಲಿ ನಾನು ನಿನ್ನೆ ತೋರಿಸಿದ್ನಲ್ವ, ಒಂದಷ್ಟು ಹಣ ಉಂಡಿಯಲ್ಲಿ ಕೂಡಿಟ್ಟಿದ್ವಿ, ಅದರಲ್ಲಿ ಏನಾದರೂ ತೊಗೊಬೇಕು ಅಂತ ಹೇಳಿ. ಸೊ ಇವತ್ತು GRTಗೆ ಹೋಗೋಣ, ಹೊಸೂರಿಗೆ ಹೋಗೋಣ, ಏನಾದರೂ ಮಕ್ಕಳಿಗೆ ತೊಗೊಂಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಹಾಗೆ ಇವತ್ತು ಅಣ್ಣನ ಮಗನಿಗೆ ಕೂದಲು ತೆಗಿತಾರೆ, ಚೌಲ ಕಾರ್ಯ ಅಂತ ಕರೀತಾರಲ್ವ. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಇವಾಗ ಪೂಜೆ ಗೀಜೆ ಎಲ್ಲ ಮಾಡಿ ಹೊರಡೋ ಅಂಥದ್ದೇ. ಇನ್ನು ಎಲ್ಲಾದರೂ ಹೋಗ್ಬೇಕಂದ್ರೆ ಮನೇಲಿ ಗಂಡು ಮಕ್ಕಳು ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇರೋದಿಲ್ಲಪ್ಪ. ಆಯ್ತಾ 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 ಅಂತ ಹೇಳಿ ನಾವು ಎಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು. ಆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಮತ್ತೆ ಬಂದಮೇಲೆ ನಮಗೆ ಅದು ರಿಸ್ಕು. ಅದಕ್ಕೋಸ್ಕರ ಇವಾಗೆಲ್ಲ ಒಂದು ಕಡೆಯಿಂದ ಮುಗಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿಂದ ಬಂದಮೇಲೆ ಒಂಥರ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ. ಇನ್ನು ಅಲ್ಲಿ ಏನೋ ಸ್ವಲ್ಪ ಬಾಧೆ ಬಿದ್ಕೊಂಡು ಬಂದಿರ್ತೀವಿ. ಮನೆಗೆ ಬಂದಿದ ತಕ್ಷಣ ಆ ಕೆಲಸ ಈ ಕೆಲಸ ನೋಡಿಬಿಟ್ಟು ಇದ್ದಿದ್ದು ಟಯರ್ಡ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಲ್ಲಾದರೂ ಹೋಗಲಿ, ಸೊ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಆ ನಂತರ ಹೋಗುವಂಥದ್ದು. ಸೊ ಮತ್ತೆ ಅಲ್ಲಿಂದ ಬಂದಮೇಲೆ ನನಗೆ ಯಾವುದೇ ರೀತಿಯಾದಂಥ ಕೆಲಸ ಇರಬಾರ್ದು, ನನ್ನ ಕಣ್ಣಿಗೆ ಯಾವುದೂ ಕೆಲಸ ಕಾಣಿಸ್ಬಾರ್ದು. ಸೊ ಆ ಥರ ಇಟ್ಬಿಟ್ಟು ಹೋಗ್ತೀನಿ ಎಲ್ಲಾದರೂ ಹೋಗಬೇಕಾದ್ರೆ. ಅಮ್ಮ ಒಂದು ಕಡೆ ಫೋನು, ಯಾವಾಗ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, 10:30ಗೆಲ್ಲ ನಾವು ಅಲ್ಲಿಗೆ ಹೋಗ್ತೀವಿ ದೇವಸ್ಥಾನದ ಹತ್ರ, ಬೇಗ ಬಾ ಅಂತ ಅವ್ರ ಫೋನು. ಸರಿ, ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆನೂ ಸಹ ಮಾಡಿದೆ. ಪೂಜೆ ಮಾಡ್ಕೊಂಡೆ ಅಡುಗೆ ಕೆಲಸನೂ ಸಹ ಮುಗಿಸ್ದೆ. ಅಡುಗೆ ಬಂದು ಇದು ಹುರುಳಿ ಕಾಳು ಬರುತ್ತೆ ನೋಡಿಯಪ್ಪ, ಹುರಿದಿರೋಂಥ ಹುರುಳಿ ಕಾಳು ಹುಳಿ ಮಾಡಿ ಮುದ್ದೆ ಮಾಡಿದ್ದೆ. ಮಕ್ಕಳಿಗೆ ಬಾಕ್ಸ್ಗಂತ ಟೊಮೊಟೊ ರೈಸ್ ಬಾತ್ ಮಾಡಿದ್ದೆ. ಇನ್ನು ನನಗಂತ ನಾನು ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. 10:30ಗೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಬಾ ಅಂತ ಕರೀತಿದ್ದಾರೆ. ಇಲ್ಲೇ ಆಗೋಯ್ತು, ನಾನು ಪೂಜೆ ಮಾಡೋಷ್ಟೊತ್ತಿಗೆ 8:30 ಆಗಿತ್ತು. ಇನ್ನು ನಾವು ಅದು ತಗೋ ಅನ್ನೋ ಅಷ್ಟೊತ್ತಿಗೆ ಆಗೋಯ್ತು 9:30 10 ಗಂಟೆ ಆಗೋಯ್ತು ನಾವು ಇಲ್ಲಿ ಬಿಡೋ ಅಷ್ಟೊತ್ತಿಗೆ. ಇನ್ನು ನನಗಂತ ನಾನೇನು ಮಾಡ್ಕೊಂಡಿಲ್ಲ. ಸರಿ ಅಂತ ಹೇಳಿ ಟೊಮೊಟೊ ರೈಸ್ ಬಾತ್ ಇತ್ತಲ್ವ, ಅದನ್ನೇ ತಗೊಂಡೆ. ಸೊ ಸಿಂಪಲ್ಲಾಗೆ 1-2 ಬಾಳೆಹಣ್ಣು ಮತ್ತು ಟೊಮೊಟೊ ರೈಸ್ ಬಾತ್. ಇವತ್ತು ಫುಲ್ ಡೇ ನಂದು ರೈಸೇ ತೊಗೊಂಡಿದ್ದೀನಿ ಅಪ್ಪ. ಅಮ್ಮ ಮನೆಗೆ ಹೋದಾಗೂ ನಾನು ರೈಸೇ ತೊಗೊಂಡಿದ್ದು, ಇವಾಗಲೂ ರೈಸೇ ತೊಗೊಂಡಿದ್ದು. ಮಧ್ಯೆ ಯಾವುದೇ ರೀತಿಯಾದಂಥ ಚೀಟ್ ಮೀಲ್ಸ್ ಎಲ್ಲ ಏನೂ ಮಾಡಲಿಲ್ಲ. ಅದು ಇದು ಎಲ್ಲ ಏನೂ ತಿಂದಿಲ್ಲ. ಇಲ್ಲಿ ತಿಂದ್ಬಿಟ್ಟು ಹೋಗಿದ್ದು. ಮತ್ತು ಮಧ್ಯಾಹ್ನ ಒಂದು 3 ಗಂಟೆ ಸುಮಾರಲ್ಲಿ ಅಮ್ಮ ಮನೆಯಲ್ಲಿ ತಿಂದಿರೋ ಅಂಥದ್ದೇ ಅಷ್ಟೇ. ಮತ್ತು ನಾನು ಇನ್ನೇನು ತೊಗೊಂಡಿಲ್ಲ. ನೀರು ಸಹ ಕುಡ್ದಿಲ್ಲ ಇವತ್ತು. ಮನೇಲಿದ್ದರೆ ನೀರು ಚೆನ್ನಾಗಿ ಕುಡಿಬೋದು, ಬಟ್ ಔಟ್ಸೈಡ್ ಹೋದಾಗ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಸಹ ಏನೂ ತೊಗೊಂಡಿಲ್ಲ. ಹಾಗೆ ಇವತ್ತು ಸ್ವಲ್ಪ GRTಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಏನಾದರೂ ತೊಗೊಂಬರೋಣ ಗುರ್ತಿಗೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇದ್ದಿದ್ದು ಬಂದು ಒಂದು ಬೆಳ್ಳಿ ತಟ್ಟೆ ತಗೊಳ್ಳೋಣ ಅಂತ ಹೇಳಿ. ಇವಾಗ ಗೋಲ್ಡ್ ರೇಟ್ ಎಷ್ಟು ಆಗಿದೆ ಗೊತ್ತಾ? 9,100 ರೂಪಾಯಿ ಇದೆ 1 ಗ್ರಾಮು. 916 1 ಗ್ರಾಮ್ಗೆ 9,100 ರೂಪಾಯಿ. ನೋಡಿದ ತಕ್ಷಣ ಶಾಕು ನಮಗೆ. ಏನೂ ಇಲ್ಲಪ್ಪ, ಒಂದು 5-6 ವರ್ಷದ ಹಿಂದೆ 2,000ನೋ 2,500ನೋ ಇತ್ತು ಗ್ರಾಮು. ಬಟ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನಿಜವಾಗ್ಲೂ ಆವಾಗ ತೊಗೊಂಡಿರೋರು ನಿಜವಾಗ್ಲೂ ಬುದ್ಧಿವಂತರಂತಲೇ ಹೇಳ್ಬೋದು. ಎಷ್ಟು ರೇಟ್ ಆಗಿದೆ ಗೊತ್ತಾ? ಇನ್ನೊಂದು 3-4 ತಿಂಗಳು 1 ಗ್ರಾಮ್ಗೆ 10,000 ಖಂಡಿತ ಆಗೇ ಆಗುತ್ತೆ. ಇವಾಗ ಮೊನ್ನೆ ಹೋಗ್ಬಿಟ್ಟು ಬಂದ್ವಿ ನಾವು. ಸೊ ನೆನ್ನೆ ನೋಡೋಷ್ಟೊತ್ತಿಗೆ 150 ರೂಪಾಯಿ ಜಾಸ್ತಿ ಆಗಿದೆ. ಇವಾಗ ಎಷ್ಟು 9,240 ಚಿಲ್ಲರೆನೇನೋ ಇದೆ. ಸೊ ಅಷ್ಟು ಜಾಸ್ತಿ ಆಗಿದೆಯಪ್ಪ. ಒಂದೊಂದು ದಿನಕ್ಕೆ ಎಷ್ಟೆಷ್ಟು 100-200 ಆ ಥರ ಏರ್ತಾನೆ ಇದೆ. ಇನ್ನೊಂದು ಅದೇ 3-4 ತಿಂಗಳಲ್ಲಿ ಗೋಲ್ಡ್ ರೇಟು 1 ಗ್ರಾಮ್ಗೆ 10,000 ಆಗೋಗ್ಬಿಡುತ್ತೆ.
ಏನೂ ಮಾಡೋದಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ತೆಗ್ದಿಡೋಣ ಮಕ್ಕಳಿಗೆ ಅಲ್ವಾ. ಇನ್ನು ಹೊರಡ್ತಾ ಇದ್ವಿ. ಲೇಟ್ ಆಯಿತು, ನಾವು ಹೋಗೋ ಅಷ್ಟೊತ್ತಿಗೆ ಆಗೋಯ್ತಪ್ಪ, 10 ಗಂಟೆ ಮೇಲೇ ಆಗೋಯ್ತು. ಅವರು ಫೋನ್ ಮೇಲೆ ಫೋನು, ಎಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿ. ನಾವು ಅಂದ್ಕೊಂಡಿದ್ದು ಫಸ್ಟು ಹೊಸೂರಿಗೆ ಅಂದರೆ GRTಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ಆಗಲಿಲ್ಲ, ಬೇಗ ಫಸ್ಟ್ ಇಲ್ಲಿಗೆ ಬನ್ನಿ, ಆಮೇಲೆ ಬೇಕಾದರೆ ಹೋಗಿ ಅಲ್ಲಿಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೊರಡೋ ಅಷ್ಟೊತ್ತಿಗೆ ಎಲ್ಲರೂ ದೇವಸ್ಥಾನದ ಹತ್ರ ಇದ್ದರು. ಆಲ್ರೆಡಿ ಎಲ್ಲ ಪೂಜೆ ಆಲ್ಮೋಸ್ಟ್ ಮುಗ್ದಿತ್ತಪ್ಪ. ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿದು ಅಲ್ಲೆಲ್ಲ ಇದು ಮಾಡ್ತಾರಲ್ಲ, ಬೆಲ್ದನ್ನು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಇನ್ನು ನನ್ನ ಅಣ್ಣನ ಮಗ ನನ್ನ ನೋಡಿದ ತಕ್ಷಣ ನನ್ನ ಹತ್ರ ಬಂದ. ಹಸ್ಬೆಂಡ್ ಹತ್ರ ಹೋಗಲಿಲ್ಲ, ನನ್ನನ್ನು ನೋಡಿದ ತಕ್ಷಣ ನನ್ನ ಹತ್ರ ಓಡಿ ಬಂದೆ. ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಒಂದು ದೇವಸ್ಥಾನ ಏನು ಗೊತ್ತಪ್ಪ, ಇದೇ ರೋಡಲ್ಲೇ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಯಾವಾಗಲೂ ಕೈ ಮುಗಿದ್ಕೊಂಡು ಹೋಗ್ತಾ ಇದ್ದಿದ್ದು ಈ ಒಂದು ದೇವರಿಗೆ. ನಮ್ಮ ತಾತ ಕಾಲದಿಂದನೂ ಇಲ್ಲೇ ಪೂಜೆ ಮಾಡೋ ಅಂಥದ್ದು, ಮುನೇಶ್ವರ ಸ್ವಾಮಿ ಇಲ್ಲೇ ಪೂಜೆ ಮಾಡೋ ಅಂಥದ್ದು. ಮಕ್ಕಳಿಗೆಲ್ಲ ಇಲ್ಲೇ ಕೂದಲು ಕೊಟ್ಟು ಇಲ್ಲೇ ಒಂದು ಕಾರ್ಯನ ಮಾಡೋ ಅಂಥದ್ದು. ಇಲ್ಲೊಂದು ಎಕ್ಕಳದ ಗಿಡ ಇತ್ತು, ಬಿಳಿದು ಎಕ್ಕಳದ ಗಿಡ ಬರುತ್ತೆ. ಸೊ ಅದರಲ್ಲಿ ಹೂವು ಕಿತ್ಕೊಂಡು ಮುಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಹೂವು ಮುಡ್ಕೊಂಡಾಗ ಅನ್ಕೊತಾ ಇದ್ದಿದ್ದು, ಇವತ್ತು ಯಾರು ಹೊಡಿಬಾರ್ದಪ್ಪ ಟೀಚರ್ಸ್, ಇವತ್ತು ಯಾರು ಹೊಡಿಬಾರ್ದು ಅಂತ ಈ ದೇವ್ರ ಹತ್ರ ಕೈ ಮುಗಿದ್ಕೊಂಡು ಆ ಒಂದು ಏನೋ ಎಕ್ಕಳದ ಗಿಡದ ಹೂವನ್ನು ಮುಡ್ಕೊಂಡು ಹೋಗ್ತಾ ಇದ್ದಿದ್ದು. ಅದು ಚೆನ್ನಾಗಿ ನೆನಪಿದೆ ನನಗೆ. ಆ ಥರ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು. ಹೋಮ್ವರ್ಕು ಅಥವಾ ನೋಟ್ಸು ಏನಾದರೂ ಬರೀದೇ ಇದ್ದಾಗ ಬಂದು ದೇವ್ರ ಹತ್ರನೇ ಮುಗ್ದುಕೊಂಡು ಹೋಗ್ತಾ ಇದ್ದಿದ್ದು. ಇವೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಎಷ್ಟು ನಗು ಬರುತ್ತೆ ಗೊತ್ತಾ. ಸೊ ಅವಾಗೆಲ್ಲ ತುಂಬ ಹಳೇದಾಗಿತ್ತು. ಇವಾಗೆಲ್ಲ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಹೊಡೆದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆಂಟಿಯವರು ಮತ್ತು ಅಣ್ಣ, ಅಮ್ಮ, ಅತ್ತೆಯವರು ಇವರೆಲ್ಲ ಬಂದಿದ್ದರು ನೋಡಿ. ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗ್ದಿತ್ತು. ಇನ್ನು ನಾವು ಎಲ್ಲ ಪೂಜೆ ಮಾಡಿ ಸರಿ ಅಂದರೆ ಅವರಲ್ಲೇ ಇದ್ದರು, ನಾವು GRTಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ ಒಳಗಡೆ ಎಲ್ಲ ಏನೂ ವಿಡಿಯೋ ಮಾಡಲಿಲ್ಲಪ್ಪ, ಯಾಕೆ ಸುಮ್ಮನೆ ಬೇಡ ಅಂತ ಹೇಳಿ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಜಸ್ಟ್ ಅಲ್ಲಿ ಮಾತ್ರ ವಿಡಿಯೋ ಮಾಡಿಕೊಂಡು ಅಷ್ಟೇ. ಇನ್ನು ತಗೊಂಡು ಬಂದ್ವಿ. ಈ ವಿಡಿಯೋದಲ್ಲಿ ನಾನು ಏನು ತೊಗೊಂಬಂದಿದ್ದೀನಿ ಏನು ಅನ್ನೋದನ್ನು ತೋರಿಸ್ಲಿಲ್ಲಪ್ಪ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ನನಗೆ ಸಾಕಾಗೋಯಿತು. ಹೋಗಿ ಬರೋ ಅಷ್ಟೊತ್ತಿಗೆ ವಿಪರೀತ ಒಂದು ರೀತಿ ಗಾಳಿ, ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು ಗೊತ್ತಾ ಒಂದು ಗಾಳಿಯಲ್ಲಿ ಹೋಗಿ ಬಂದಿದ್ದಕ್ಕೆ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರಿಗೆ ಹೋಗ್ಬೇಕಂದ್ರೆ ಇನ್ನು ಸುಮ್ಮನೆನಾ, ಸಾಕಾಗೋಯಿತು. ಮತ್ತು ನಾವು ಅಲ್ಲಿಂದ ಡೈರೆಕ್ಟ್ ಅಮ್ಮ ಮನೆಗೆ ಬಂದಾದಮೇಲೆ ನಮ್ಮ ಅತ್ತಿಗೆ ನಮಗೋಸ್ಕರ ಇದು ಟೊಮೆಟೊ ರೈಸ್ ಬಾತ್ ಮಾಡ್ತಾಯಿದ್ರು. ಬೇಡ ಹೋಗು, ನಾನು ಮನೇಲಿ ಮಾಡಿಬಿಟ್ಟು ಬಂದು ತಿನ್ಕೊಂಡೇ ಬಂದಿದ್ದೀನಿ, ನನಗೆ ಬೇಡ ಅಂತ ಹೇಳ್ತಾಯಿದ್ದೆ. ಮಾಡ್ತೀನಿ ತಿನ್ನಕ್ಕ ಅಂತ ಹೇಳ್ತಾಯಿದ್ರು. ಬೇಡ ಅಂತ ಹೇಳಿಬಿಟ್ಟು ಮತ್ತು ಏನು ಬೆಳಗ್ಗೆ ರೈಸ್ ಮಾಡಿದರು, ವೈಟ್ ರೈಸ್ ಮಾಡಿ ಸಾಂಬಾರೇನೋ ಮಾಡಿದರು, ಅದನ್ನೇ ತಿಂದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಅದನ್ನೇ ತಿಂದ್ವಿ. ಯಾಕಂದರೆ ನಿದೀಕ್ಷೆ ಬರೋ ಅಷ್ಟೊತ್ತಿಗೆ ಮತ್ತೆ ನಾವು ಮನೆಗೆ ಬಂದುಬಿಡ್ಬೇಕು, 3:15ಗೆಲ್ಲ ಬರ್ತಾಳೆ. ಅಲ್ಲೇ ಆಗೋಯ್ತಪ್ಪ. ಎಷ್ಟು 11-12 ಗಂಟೆಗೇನೋ ನಾವು ಅಲ್ಲಿ ದೇವಸ್ಥಾನದಿಂದ ಬಿಟ್ಟಿದ್ದು GRTಗೆ ಹೋಗೋದಕ್ಕೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಗೋಗಿತ್ತು 2:15 ಆಗೋಗಿತ್ತು. 12 ಗಂಟೆಯಿಂದ 2:15 ಆಗೋಗಿತ್ತು. ಸರಿ ಅಂತ ಹೇಳಿ ಯಾವುದೋ ಇದ್ದಿದ್ದನ್ನು ಹಾಕ್ಕೊಂಡು ತಿನ್ಕೊಂಡು ಬಂದ್ವಿ. ಅದೇ ರೈಸು ಮತ್ತು ಸಾಂಬಾರು ತಗೊಂಡೆ ಅಷ್ಟೇ, ಮತ್ತಿನ್ನೇನು ತಗೊಂಡಿಲ್ಲ. ಬೆಳಗ್ಗೆನೂ ರೈಸೇ ಮತ್ತು ಈವ್ನಿಂಗು ರೈಸೇ. ಮತ್ತು ಸಾಯಂಕಾಲ ನಾನು ಯಾವುದೇ ರೀತಿಯಾದಂಥ ಊಟ ಮಾಡಲಿಲ್ಲ. ನಾನು ಮಾಡೋ ಅಷ್ಟೊತ್ತಿಗೆ 2:15 ಆಗೋಗಿತ್ತು ಟೈಮು. ನಿರೀಕ್ಷೆ ಬರೋ ಅಷ್ಟೊತ್ತಿಗೆ ಊರಿಗೆ ಬಂದ್ಬಿಡೋಣ ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಬಂದಿದ್ದು ಗೊತ್ತಾ. ಲೇಟ್ ಆಗಿಬಿಡುತ್ತೆ, ಇನ್ನು ಬಂದಿದ್ದ ತಕ್ಷಣ ಅಳ್ತಾಳೆ ಅಂತ ಹೇಳಿಬಿಟ್ಟು ಬಂದ್ವಿ. ಇನ್ನು ಅಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಒಂದು ಸೀರೆ ಕೊಟ್ಟರು. ಇನ್ನು ಹಾಗೆ ತವ್ರ ಮನೇಲಿ ಈ ರೀತಿ ಅರಿಶಿನ ಕುಂಕುಮ ತೊಗೊಳ್ಳೋದೇ ಒಂಥರ ಖುಷಿ ಅಲ್ವಾ. ತುಂಬಾ ಖುಷಿ ಆಯಿತು. ಏನೋ ಸೀರೆ ಗಿರೆ ಎಲ್ಲ ಕೊಟ್ರಪ್ಪ. ಅಣ್ಣನ ಮಗನಿಗೆ ಒಂದು ತಲೆ ಕೂದಲು ಕೊಟ್ಟಾದಮೇಲೆ ಏನೋ ಅತ್ತೆಗೆ ಈ ರೀತಿ ಕೊಡಬೇಕು ಅಂತ ಏನೋ ಕೊಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ.
ಸೊ ಹಾಗೆ ಇನ್ನು ಈವ್ನಿಂಗು ಏನು ಬಂದೆ, ಊರಿಂದ ಬಂದಾದಮೇಲೆ ಈವ್ನಿಂಗ್ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ವಿಡಿಯೋ ಅಲ್ಲ. ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.